ಹಾಯ್ ಎವ್ರಿವನ್. ಈ ದಿನ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಯಾಕೋ ಮನಸ್ಸಾಗ್ತಾಯಿತ್ತು ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೀಗೆ ಸಿಂಪಲ್ಲಾಗಿ ರೆಡಿ ಆದೆ. ಹಾಗೆ ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡ್ಕೋಬೇಕು. ನಾವು ನಮ್ಮ ಪ್ರಾಬ್ಲಮ್ಸ್ನ ಯಾರ ಹತ್ರನಾದರೂ ಹೇಳ್ಕೊಂಡ್ರೆ ಅಷ್ಟು ಬೆಟರ್ ಅಂತ ಅನಿಸಲ್ಲ. ಅದೇ ದೇವಸ್ಥಾನಕ್ಕೆ ಅಥವಾ ಮನೆಯಲ್ಲೇ ಪೂಜೆ ಮಾಡ್ತಾ ಒಂದು ಕ್ಷಣ ದೇವ್ರ ಹತ್ರ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರೆ ಅಪ್ಪ ನಮ್ಮನ್ನು ಕಾಪಾಡ್ತಾರೆ ಅಂತ ನಮಗೆ ಆ ಕ್ಷಣಕ್ಕೆ ಧೈರ್ಯ ಬಂದ್ಬಿಡುತ್ತಲ್ವ. ನಿಮಗೂ ಇದೇ ರೀತಿನಂತ ಕಮೆಂಟ್ ಮಾಡಿ. ಹಾಗೆ ನಾನಿಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದೆ. ಈ ದಿನ ಅಂತೂ ತುಂಬಾ ಜನ ರಶ್ ಇತ್ತು. ಆದರೆ ಸೈಡಲ್ಲೆಲ್ಲ ಅಲ್ಲಿ ಹೂವು ಎಲ್ಲ ಹಾಕ್ಕೊಂಡಿದ್ರು. ಹಾಗೆ ನೋಡ್ತಾ ದೇವಸ್ಥಾನಕ್ಕೆ ನಾನು ತುಳಸಿನ ತಗೊಂಡು ದೇವಸ್ಥಾನಕ್ಕೆ ಹೋದೆ. ತುಂಬ ಜನ ಇದ್ದರು. ಸರಿ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು. ಅದನ್ನು ತಗೊಂಡು ತುಂಬ ದೊಡ್ಡ ಕೇವಿತ್ತು. ಸರಿ ಅಂತ ಕೇವಲ್ಲಿ ನಿಂತು ತಿಮ್ಮಪ್ಪಂಗೆ ಒಂದು ನಮಸ್ಕಾರ ಮಾಡಿ ಅಲ್ಲಿ ಪ್ರಸಾದ ತಗೊಂಡು ಒಂದು 5 ನಿಮಿಷ ಕೂತ್ಕೊಂಡೆ. ಅಲ್ಲಿ ಕೂತ್ಕೊಂಡಾದ್ಮೇಲೆ ಹೊರಗಡೆ ನೋಡೋಣ ಅಂತ ಹೇಳಿಬಿಟ್ಟು ಬಂದು ಕೂತ್ಕೊಂಡಾಗ ಅಲ್ಲಿ ಒಬ್ಬರು ಹಿರಿಯಕರು ನನಗೆ ಕಾಣಿಸಿದ್ರು. ನಮ್ಮ ಹಿರಿಯಕರಿಗೆ ನಾವು ನಮಸ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಹೇಳಿ, ಅದು ನಮ್ಮ ಕರ್ತವ್ಯ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಅವ್ರ ಹತ್ರ ಹೋಗಿ ಅವ್ರಿಗೆ ಒಂದು ನಮಸ್ಕಾರ ಹಾಕಿದೆ. ಅಲ್ಲಿಂದ ಬಂದು ನಾನು ಮತ್ತೆ ನನ್ನ ಗಾಡಿನ ತಗೊಂಡು ಮತ್ತೆ ನಾನಿಲ್ಲಿ ಆಂಜನೇಯ ದೇವಸ್ಥಾನಕ್ಕೂ ಹೋಗೋಣ ಅಂತ ಅನ್ನಿಸ್ತು. ಸರಿ ಅಲ್ಲಿಗೂ ಹೋಗಿ ಬಿಡೋಣ ಅಂತ ಹೇಳಿ ಅಲ್ಲಿಗೂ ಹೊರಟೆ. ಅಲ್ಲೂ ಜನ ಎಲ್ಲ ತುಂಬಾ ಇದ್ದರು. ಸರಿ ಅಂತ ಹೇಳಿ ದೇವಸ್ಥಾನದಲ್ಲಿ ಮಾತ್ರ ಅಲ್ವಾ ನಾವು ಸಮಾಧಾನವಾಗಿ ನಿಂತ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ದೇವರ ಹತ್ರ ನಿಂತ್ಕೊಂಡು ನಾನು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿ ಅಲ್ಲಿ ಪ್ರಸಾದ ಕೊಟ್ಟು ಅಮ್ಮ ಮನೆಗೆ ಬರ್ತಿದ್ದಂಗೆ ಒಂದು ಕಪ್ ಕಾಫಿ ಕೊಟ್ಟರು. ಟಿ ವಿ ನೋಡ್ತಾ ಈ ದಿನ